ನಮಸ್ಕಾರ ಎಲ್ಲರಿಗೂ. ಈಗ ಟೈಮ್ ಆಗಿದೆ 5:30, ಇನ್ನೂ ಬೆಳಕಾಗಿಲ್ಲ. ವಿಷಯ ಏನಂತಂದರೆ, ಈಗ ಕುದುರೆಮುಖ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಬಟ್ ಯಾರು ಬಾಯ್ಸ್ ಇದ್ದಿಲ್ಲ. ಸೊ ನಮ್ಮ ಗೈಡು ನಮ್ಮ ಟೀಮ್ನ ಎಬ್ಬರ್ಸಕ್ಕೆ ಹೋಗ್ತಿದ್ದಾರೆ. ಬನ್ನಿ ಅಷ್ಟು ತನಕ ಚಳಿ ಕಾಯಿಸೋಣ. ಇಲ್ಲೇ ನಾಷ್ಟ ರೆಡಿ ಮಾಡ್ತಿದ್ದಾರೆ. ಅದ್ರ ಮುಂದೆ ಕುತ್ಕೊಂಡು ಚಳಿ ಕಾಯಿಸೋದು. ಈಗ ನಮ್ಮ ಚಳಿ ಕಾಯಿಸೋ ಜಾಗ ಇಲ್ಲಿ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಲಂಚ್ ಕೂಡ ಪ್ಯಾಕ್ ಆಯಿತು. ಸೊ ಎಲ್ಲ ರೆಡಿ ಆಗ್ತಿದ್ದಾರೆ ಟೀಮ್ಸ್. ಒಳ್ಳೆಯದು ಗೈಸ್. ಇನ್ನೂ ಸನ್ರೈಸ್ ಆಗಿದೆ. ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಬೆಳಕಾಗತ್ತೆ. ನೋಡೋಣ ಇವತ್ತಿನ ದಿನ ಟ್ರಕ್ ಯಾವ ಥರ ಇರುತ್ತೆ ಅಂತ. ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡೋದು ಈ ಒಂದು ಅಡ್ವಾಂಟೇಜು. ಒಳ್ಳೆ ವೆದರು, ಬೇಗ ರೀಚ್ ಆಗ್ತೀವಿ. ನಾನಂತೂ ಇಷ್ಟು ಅರ್ಲಿ ಮಾರ್ನಿಂಗ್ ಟ್ರೆಕ್ ಮಾಡಿರಲಿಲ್ಲ. ನಮ್ಮ ಬಾಯ್ಸ್ ಯಾವಾಗಲೂ ಲೇಟ್ ಮಾಡ್ತಾರೆ. ಒಬ್ಬರೇ ಬಂದರೆ ಅಚ್ಚುಕಟ್ಟಾಗಿ ಕರ್ಕೊಂಡು ಹೋಗ್ತಾರೆ. ಸೂಪರ್. ಇಷ್ಟು ಕತ್ಲಲ್ಲಿ ಇದೊಂಥರ ಸಖತ್ತಾಗಿದೆ. ಒಂದು ಚಿಕ್ಕ ವಾಟರ್ ಕ್ರಾಸಿಂಗು. ದನ ಬರೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಸೂರ್ಯನ ಬೆಳಕು ಬರ್ತಾ ಇದೆ. ಒಂದು ಸ್ಟೀಪ್ ಆಯ್ತು. ಈಗ ಒಂದು ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದು ಟೀಮ್ ಮರ ಒಂದು ಹತ್ರ ಬಂದ್ವಿ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಕುದುರೆಮುಖ ಪೀಕು ಅಲ್ಲಿದೆ, ಹೋಗ್ಬೇಕು ಅದಕ್ಕೆ. ಕಾಯಿಸಿ ಇನ್ನೊಂದು ವಾಟರ್ ಸ್ಟ್ರೀಮ್ ಸಿಗುತ್ತೆ. ಇದು ಆ್ಯಕ್ಚುಲಿ ಸೆಕೆಂಡ್ ವಾಟರ್ ಸ್ಟ್ರೀಮು. ಮತ್ತು ಸ್ವಲ್ಪ ಟೈಮ್ಸ್ ಒಳಗಡೆ ಹೋದಂಗೆ ನೋಡಿ ಇಳಿತಾ ಇದ್ದೀವಿ. ಮತ್ತು ಅದೊಂದು ಕಡೆ ಹತ್ತದ್ದು ಬಂದೇ ಬರುತ್ತೆ. ಯಾಕಾದರೂ ಹತ್ತದ್ದು ಬರುತ್ತಾ ಅಂತ ಅನ್ಸ್ಬಿಡುತ್ತೆ. ವಾಪಸ್ ಬರ್ತಾ ಯಾಕಾದ್ರೂ ಇಳಿಯೋದು, ಈಗ ಇಳಿತಿರೋದು ವಾಪಸ್ ಬರ್ತಾ ಹತ್ತೋದಾಗುತ್ತಲ್ಲ, ಆವಾಗ ಯಾಕಾದ್ರೂ ಹತ್ತದ್ದು ಬಂತು ಅಂತ ಅನ್ಸ್ಬಿಡುತ್ತೆ. ಮತ್ತೆ ಸೌಂಡ್ ಕೇಳಿಸ್ತಾ ಇದಲ್ಲ, ನೀರು ಹರಿಯೋದು, ಜರಿ. ಸೊ 1 ಕಿಲೋಮೀಟ್ರ್ ಕವರ್ ಮಾಡಿದ್ವಿ. ಸೂಪರ್ ಅಲ್ಲ. ಮಳೆ ಇದ್ದಾಗ ಬಂದಿದ್ವಿ ಲಾಸ್ಟ್ ಇಯರ್. ಹಿಂಸೆನ್ಸ್ ಪಡೀತು, ಜಾರೋದು ಗೀರೋದೆಲ್ಲ. ಯಪ್ಪ, ಈಗ ಮಳೆ ಇಲ್ಲ, ಲೀಚಸ್ ಕಮ್ಮಿ. ಈಗ ಇಲ್ಲೊಂದು ಗೀರಿತ್ತು, ಇದೊಂಥರ ಯೂಟರ್ನ್ ಇದ್ದಂಗೆ. ಲೀಚಿಲ್ಲ, ಅದು ಒಂದು ಅಡ್ವಾಂಟೇಜ್. ವಿಂಟರಲ್ಲಿ ಬಂದರೆ, ಬೇಸಿಗೆ ಆಬ್ವಿಯಸ್ಲಿ ಕ್ಲೋಸ್ ಮಾಡಿರ್ತಾರೆ. ಇಲ್ಲೊಂದು ಚಿಕ್ಕ ಸ್ಟ್ರೀಮ್. ಎಲ್ಲ ನೀರಿತ್ತಪ್ಪ ಲಾಸ್ಟ್ ಟೈಮ್ ಬಂದಾಗ. ಮಳೆಯಲ್ಲ ಬಂದಿದ್ದು. ಬೇರುಗಳು ಸ್ವಲ್ಪ ಇಳಿದು ಹತ್ತಿದ್ರೆ ದಮ್ ಕಟ್ಬಿಡುತ್ತೆ. ಈಗ ಮತ್ತೆ ಪ್ಲೇನ್ ಸರ್ಫೇಸ್. ಎಷ್ಟಲ್ಲಿ ಇಳಿದಾದ್ರೆ ಪ್ಲೇನ್ ಸರ್ಫೇಸೇ.
ಅವರೆಲ್ಲ ನಾನು ಹಿಂದೆ ಇದ್ದರು, ನಿಮ್ಮೆಲ್ಲಿ ಕಾಣಿಸ್ತಿರಲ್ಲ ಅವರು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಒಂದೇ ಪೇಸಲ್ಲಿ ಹೋಗ್ತೀನಪ್ಪ. ಯಾರು ಎಷ್ಟೇ ಮುಂದೆ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಪೇಸ್ ನೀವು ಮೇಂಟೈನ್ ಮಾಡಿ ಅಷ್ಟೇ. ಸುಸ್ತಾಯ್ತಾ ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳಿ ಅಷ್ಟೇ. ಡಿಫಿಕಲ್ಟ್ ಟ್ರಕ್ಕೆಲ್ಲ ಹಂಗೆ ಮಾಡಬೇಕು. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇರೆ ಬೇರೆ ಥರನೇ ಫೀಲ್ ಕೊಡ್ತೀನಿ ನಿಮ್ಗೆ ಕುದುರೆಮುಖ. ಇಲ್ಲಿರೋರಿಗೆ ಒಂದೇ ಫೀಲ್ ಬಿಡಿ, ನಮ್ಮ ಗೈಡಿಗೆ ಅಂತೂ ಏನಂದ್ರೆ ಬ್ರೋ ಅದೇ ಬ್ರೋ ಅದೇ ಬ್ರೋ ಅದೇ ಬ್ರೋ ಅಂದ್ಬರ್ತಾರೆ. ಬಟ್ ನಮಗೆ ಸ್ವಲ್ಪ ಡಿಫ್ರೆಂಟ್ ಫೀಲ್. ಓಕೆ, ಒಂದು 2.5 ಕಿಲೋಮೀಟ್ರ್ ಆಯಿತು. ಇಲ್ಲೊಂದು ವಾಟರ್ ಸ್ಟ್ರೀಮ್ ಇದೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡೆ. ಇಲ್ಲಿ ಯಾವುದೋ ಪ್ರಾಣಿ ಕೊರ್ರು ಅಂತೈತೆ. ಅವ್ರ ಗುರು ನಾವು ನಿಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ವಿ, ಅವ್ರ ಏರಿಯಾಗೆ ಬಂದ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಸಿಟ್ಟದಕ್ಕೆ ಹೋಗ್ತೀವಿ ಗುರು, ಹೋಗ್ತೀವಿ. ಬೀಚ್ಗೆ ತುಂಬ ದೂರ ಇದೆ. ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ಸೌಂಡ್ ಬೇಜಾನ್ ಮಾಡ್ತೈತೆ. ಬ್ಯಾಕ್ ಡ್ರಾಪ್ ಸಾಕಾಗಿದೆ ಅನಿಸುತ್ತೆ. ಇವು ಸಿಟಿಲಿ ಫ್ಲ್ಯಾಟ್ ಸರ್ಫೇಸಲ್ಲಿ ಹವರ್ಗೆ ಒಂದು 4.5 ಕಿಲೋಮೀಟರ್ಸ್, ಮ್ಯಾಕ್ಸಿಮಮ್ 5 ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ. ನಾನು 5 ಕಿಲೋಮೀಟರ್ಸ್ ಕವರ್ ಮಾಡ್ತೀನಿ. ಬಟ್ ಇಲ್ಲಿ ಟ್ರಕ್ಕಿಗೆ ಅಂತ ಬಂದಾಗ 2 ಕಿಲೋಮೀಟ್ರ್ 4.5 ಅಂತ ಹೇಳಿದ್ನ. ಬಟ್ 1.5 ತೆಗೆದ್ರು 1 ಅವರ್ಗೆ 3 ಕಿಲೋಮೀಟ್ರು ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು. ಮಿನಿಮಮ್ 3 ಕಿಲೋಮೀಟ್ರ್ ಕವರ್ ಮಾಡ್ಬೋದು. ಸ್ವಲ್ಪ ಓಕೆ 2.25 ಕಿಲೋಮೀಟ್ರ್ ಅಂತ ಕವರ್ ಮಾಡ್ಬೋದು. ಸೊ ಅದ್ರ ಮೇಲೆ ನಿಮ್ಮ ಪೇಸು, ನೀವು ಎಷ್ಟು ಗಂಟೆಗೆ ರೀಚ್ ಆಗ್ತೀರಾ, ಎಷ್ಟು ಬೇಗ ಹೋಗ್ಬೇಕು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲೊಂದು ಜರಿ ವಾಟರ್ ಸ್ಟ್ರೀಮ್. ಹಾಂ, ಆಚೆ ಈಚೆ ಮಾಡ್ಕೊಂಡು ಬರ್ತಾರೆ. ಅದು ಏನೇ ಮಾಡಿದ್ರೆ ಶೂಸ್ ನೆಂದೋಗ್ಬಿಡ್ತದೆ. ಹತ್ತತ್ರ ಬಂದು ಈಗ ಎಲ್ಲಿಗೆ 2ನೇ ಒಂಟಿ ಮರ ಹತ್ರ ಅಲ್ಲೊಂದು ಬ್ರೇಕ್. ಅದು ಆ್ಯಕ್ಚುಲಿ ಪ್ರಾಪರ್ ಬ್ರೇಕು. ಡಿಸ್ಟೆನ್ಸಿಗೆ ಮಧ್ಯದಲ್ಲಿದೆ. ಅಂದರೆ 9 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆಯಲ್ಲ, 4.5 ಕಿಲೋಮೀಟರ್ಸ್ ಕವರ್ ಆದಂಗೆ ಅಲ್ಲಿಗೆ ಬಂದರೆ, ಆರ್ ಮೇ ಬಿ 4 ಕಿಲೋಮೀಟರ್ಸ್ ಕವರ್ ಆದಂಗೆ. ಮಳೆಗಾಲದಲ್ಲಿ ಬಂದಾಗ ನಾನು ಈ ಹೋಗ್ತಿರೋ ಪಾತಲ್ಲಿ ಈ ಪಾತಿಂದ ನಿಮಗೆ ಪೀಕೆ ಕಾಣಿಸ್ತಿರಲ್ಲ. ಬಟ್ ಈಗ ನಾನು ಇದೇ ಜಾಗದಿಂದ ನೋಡಿ ಪೀಕ್ ಆರಾಮಾಗಿ ಕಾಣಿಸ್ತಿದೆ. ಕುದುರೆಮುಖ ಪೀಕು, ಅದೇ ಪೀಕು. ಇಲ್ಲಿ ಕುದುರೆ ಸುತ್ತ ಸಿಗುತ್ತೆ. ಆಮೇಲೆ ಈಗ ಒಂಟಿ ಮರ 2ನೇದು ಹತ್ತೋದಕ್ಕೊಂದು ಜಾಗ ಇದೆಯಲ್ಲ, ಅಲ್ಲಿಗೆ ಹೋಗ್ತಾಯಿದ್ವಿ. ಈಗ ಹೇಳಿದ್ನ ಅದೇ ಜಾಗಕ್ಕೆ. ಇಲ್ಲೆಲ್ಲ ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡ್ ನೋಡಿ, ಆರಾಮಾಗಿ ಬರ್ಬೋದು. ಫ್ಲ್ಯಾಟ್ ಲ್ಯಾಂಡಲ್ಲಿ ಇದ್ದಾಗೆಲ್ಲ ನಿಮ್ಮದು ಪೇಸು ಚೂರು ಜಾಸ್ತಿ ಮೇಂಟೈನ್ ಮಾಡಿಕೊಂಡು ಹೈಕ್ ಇರೋ ಹತ್ರ ಸ್ವಲ್ಪ ಸ್ಲೋ ತೊಗೊಂಡ್ರೆ ಟೈಮ್ ಪಿಕಪ್ ಮಾಡ್ಬೋದು ನೀವು. ನೋಡಿ ಅಲ್ಲಿ ಹತ್ತುತ್ತಾ ಇದ್ದಾರಲ್ಲ, ಅದೇ ಒಂಟಿ ಮರ ಟೂಗೆ ಹತ್ತೋ ಜಾಗ. ಸ್ವಲ್ಪ ಸ್ಟೀಪ್ ಇಲ್ಲಿ, ಸ್ವಲ್ಪ ಜಾಸ್ತಿನೇ ಸ್ಟೀಪು. ಇದು ಹತ್ತಿದ್ರೆ ನೀವು ಹತ್ತದಂಗೆ ಆರಾಮಾಗಿ ಹತ್ಬಿಡ್ತೀರ ಬೇಡದಲ್ಲ. ಮಳೆಗಾಲ ಹೋಗಿದ್ರು, ಚಳಿಗಾಲದಲ್ಲೂ
ಆಲ್ಮೋಸ್ಟ್ ಎಷ್ಟು ನೀರು ಹರಿತಾ ಇದೆ ನೋಡಿ. ಸಾಕು ಇಷ್ಟು ನೀರು ಹಾಕ್ತಾರೆ, ಬೇಕಾದಷ್ಟು ಆಗುತ್ತೆ ಇಷ್ಟು ನೀರು ಹರಿದ್ಬಿಟ್ರೆ. ಅಲ್ಲೆಲ್ಲ ಸ್ವಲ್ಪ ಜೋರಾಗಿ ಹೋಗ್ತಾ ಇದೆ. ಈ ಜಾಗ ಮಾತ್ರ ಮಳೆ ಬಂದಾಗ ಫುಲ್ಲು ಕೊಚ್ಚಾಗಿ ಹೋಗಿರುತ್ತೆ. ಈಗ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ, ಡ್ರೈ. ಆಗ ಸ್ಲೆಶಿನೆಸ್ಸಿಗೆ ಜಾರ್ತಾ ಇರ್ತೀವಿ, ಈಗೇನೂ ಆಗಲ್ಲ ನೋಡಿ. ಸೂರ್ಯದೇವ ಇನ್ನು ಇವಾಗ ಬರ್ತಾವನೆ. ಬನ್ನಿ ಹೋಗೋಣ ನಾವು. ಯಾವುದಪ್ಪ ಅದು, ಒಂಟಿ ಮರ ಟು ಇದೊಂಥರ. ಇದಕ್ಕೆ ಏನಂತಾರೆ ಗೊತ್ತಾ ಈ ಲೈಟಿಗೆ? ಗೋಲ್ಡನ್ ಲೈಟ್, ಗೋಲ್ಡನ್ ಅವರ್. ಗೋಲ್ಡನ್ ಅವರಲ್ಲಿ ಗೋಲ್ಡಾಗಿ ಸಕ್ಕತ್ತಾಗಿ ಕಾಣಿಸ್ತಿದ್ದೀವಿ. ಕಂಡುಬಿಡೋಕ್ಕಾಯ್ತಿಲ್ಲ ಕಡೆ ಸೂರ್ಯನ ಕಡೆ. ಬಟ್ ಹೇಳ್ತಾರಲ್ಲ, ಗೋಲ್ಡನ್ ಅವರಲ್ಲಿ ತೆಗ್ದಿರೋ ಫೋಟೋಸು ಇನ್ನು ಎಂಥ ಲೈಟ್ ಕೊಟ್ಟು ತೆಗೆದ್ರೂ ಬರಲ್ಲ ಗೈಸ್. ಅದು ಸಕ್ಕತ್ತಾಗಿ ಬರುತ್ತೆ ಗೋಲ್ಡನ್ ಅವರಲ್ಲಿ. ನ್ಯಾಚುರಲ್ ಲೈಟ್ ಅದು, ಎಷ್ಟು ಬೇಕು ಅಷ್ಟೇ ಇರುತ್ತೆ. ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಸಿದ್ರೆ ಸಕ್ಕತ್ತಾಗಿ ಬರುತ್ತೆ ಸ್ಕ್ರೀನಲ್ಲಿ. ಇದು ಒಂದು ನಾನು ತಿಳ್ಕೊಂಡಿರೋದು. ಈಗ ಯಾರಾದ್ರೂ ಫೋಟೋ ಶೂಟ್ ಮಾಡಿಸಿದ್ರೆ ಅರ್ಲಿ ಮಾರ್ನಿಂಗ್ ಮಾಡಿಸಿ, ಸಕ್ಕತ್ತಾಗಿ ಬರುತ್ತೆ. ಒಂಟಿ ಮರ ಟೋಪಿಗೆ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದಾಗ ಹತ್ರ ಇದೆ ಅಂದ್ಕೊಂಡೆ, ಬಟ್ ಅಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದು 500-600 ಮೀಟರ್ಸ್ ಬಂದಿದ್ದೀವಿ. 1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಈಗ ಹತ್ತಬೇಕು. ಲಾಸ್ಟ್ ಟೈಮ್ ಇಲ್ಲಿ ವಾಪಸ್ ಬರ್ಬೇಕಾದ್ರೆ ಅಂತ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಎಲ್ಲ ಕಡೆ ಜಾರ್ತಾ ಇದೆ ಮಳೆ ಬಂದ್ಬಿಟ್ಟು. ಈ ಸಲ ಎಲ್ಲ ಡ್ರೈ ಇದೆ, ನೋಡೋಣ. ಅರ್ಧ ಹತ್ತದೆ ಗಾಯ್ಸ್. ಮೋಸ್ಟ್ಲಿ ಕಾಲು ಭಾಗ ಹತ್ತಿರಬೇಕು, ಅರ್ಧ ಅಲ್ಲ, ಕಾಲು ಭಾಗ ಹತ್ತಿದ್ದೀನಿ. ಮುಕ್ಕಾಲು ಭಾಗ ಇದೆ. ಓಹ್, ಇದೇ ಟಫ್ ಗೈಸ್. ಈ ಸೆಕೆಂಡ್ ಒಂಟಿ ಮರ ಹತ್ರ ಹೋಗೋದೇ ಟಫು. ಸಿಕ್ಕಾಪಟ್ಟೆ ಸ್ಟೀಪು. ಆಲ್ಮೋಸ್ಟ್ ಒಂದು 70 ಡಿಗ್ರಿ ಇನ್ಕ್ಲೈನ್ ಇದೆ ನೋಡಿ. ನೋಡಿ ಎಷ್ಟು ಇನ್ಕ್ಲೈನ್ ಇದೆ ಅಪ್ಪ. ಸೀದಾ ಕೆಳಗೆ ಉಳ್ಕೊಂಬಿದಲ್ಲಿ ಹೋಗ್ಬಿಡ್ತೀವಿ. ಒಂಟಿ ಮರ ಟು ಸುಸ್ತಾಗೋಯ್ತು ಗೈಸ್, ಸುಸ್ತಾಗೋಯ್ತು. ಮತ್ತೆ ಈ ಗುಡ್ಡ ಆ ಕಡೆಯಿಂದ ಹಂಗೆ ಹೋಗ್ಬೇಕು. ನೋಡಿ ವ್ಯೂ ಹೇಗಿದೆ. ಬನ್ನಿ, ಒಂಟಿ ಮರದಿಂದ ಇನ್ನೂ ಸಗಲ ಕಾಣಿದ್ವಿ ವ್ಯೂ. 4 ಕಿಲೋಮೀಟರ್ಸ್ ಆಯ್ತು ಇಲ್ಲಿಗೆ. ಕರೆಕ್ಟ್ 9 ಕಿಲೋಮೀಟರ್ಸ್ ಅಂದರೆ 4 ಮಿಡ್ ಅಂದ್ಕೊಳ್ಳಿ. ಹತ್ತಕ್ಕೆ ಸ್ಟಾರ್ಟ್ ಮಾಡಿ 87 ಮಿನಿಟ್ಸ್ ಅಂದರೆ 1.5 ಗಂಟೆ. ಹೌದು, ಇನ್ನು 1.5 ಗಂಟೆಲಿ ಅಂದರೆ ಟೋಟಲ್ 3 ಗಂಟೆಲಿ ಆರಾಮಾಗಿರ್ತೀವಿ ಪೀಕ್ ಹತ್ರ. ಎಷ್ಟು ನೋಡಿ ವ್ಯೂ. ಅದು ಒಂಟಿ ಮರ ಟು. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ, ಬಟ್ ಅದಲ್ಲ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ. ಆಬ್ವಿಯಸ್ಲಿ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ, ಬಟ್ ಝೂಮ್ ಮಾಡಿದ್ರೆ ಚೆನ್ನಾಗೇ ಕಾಣುತ್ತೆ. ಇನ್ನೂ ಮೇಲೋದ್ರೆ ಈ ವ್ಯಾಲಿ ಸಕ್ಕತ್ತಾಗಿರುತ್ತೆ. ಬನ್ನಿ, ಈಗ ಒಂಟಿ ಮರ ಟು ಇಂದ ಮತ್ತೆ ಟ್ರೆಕ್ ಸ್ಟಾರ್ಟು. ಬಿಸಿಲು ಬಂದ್ಬಿಡ್ತಾಗಲೇ 8 ಗಂಟೆ ಈಗ ಟೈಮು. 8-9. ಓಕೆ ಗೈಸ್, ಆ್ಯಕ್ಚುಲಿ ಈಗ ನಾನು ನಿಂತಿರೋ ಲೊಕೇಶನಿಂದ ಒಂದೇ ಒಂದು ಕಡೆ ನೆಟ್ವರ್ಕ್ ಸಿಗುತ್ತೆ, ಏರ್ಟೆಲ್ಲು. ಒಂದು ಯಾರಿಗಾದ್ರೂ ಫೋನ್ ಮಾಡೋದಿದ್ರೆ ಮಾಡ್ಕೊಂಡ್ಬೋದು. ಲಾಸ್ಟ್ ಇಯರ್ ಬಂದಾಗಲೂ ಇದೇ ಸ್ಪಾಟಲ್ಲಿ ಸಿಕ್ಕಿತ್ತು ನೆಟ್ವರ್ಕು. ಸೊ ನೋಡ್ಕೊಳ್ಳಿ, ಒಂಟಿ ಮರದಿಂದ ಚೂರು ಮುಂದೆ ಬಂದು ಸಿಗುತ್ತೆ ನೆಟ್ವರ್ಕು. ನಿಮಗೆ ಈ ಥರ ವ್ಯೂ ಇರುತ್ತೆ. ಸೊ ಇಲ್ಲಿ ನಿಮಗೆ ನೆಟ್ವರ್ಕ್ ಸಿಗುತ್ತೆ. ಎಲ್ಲೇ ಹತ್ತುತ್ತಾ ಇದ್ದಾರೆ ಅಂದರೆ ಒಂದು ಟೀಮ್ ಹೋಗಿದೆ ನಮ್ಮವರಾಗಲೇ. ಈಗ ಜಸ್ಟ್ ಕಾಣಿಸಿದ್ರು. ಅಲ್ಲಿದ್ದಾರೆ ನೋಡಿ. ಹತ್ತುತ್ತಾ ಇದ್ದಾರೆ ಅಲ್ಲಿ ನಮ್ಮ ಟೀಮ್ ಬಾಯ್ಸೇ. ಆಗಲೇ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅಷ್ಟು ಮುಂದೆ. ಅವ್ರನ್ನೇನು ರೀಚ್ ಆಗ್ಬಿಡ್ತಾರೆ ಪೀಕ್ನ ಒಂದು ಹಾಫ್ ಆನ್ ಅವರಲ್ಲಿ. ಗೈಸ್, ಇಷ್ಟೊತ್ತು ಆ ಪಾತಲ್ಲಿ ಬಂದಿದ್ದು. ಸ್ವಲ್ಪ ಹೈಕ್ ಆಗುತ್ತೆ ಇಲ್ಲಿ. ಇಲ್ಲಿಂದ ಮತ್ತೆ ಡೌನ್ ಸ್ಟ್ರೀಮ್. ಈಗ
ಚೂರು ಇಲ್ಲೊಂದು ಜರಿ ಬರುತ್ತೆ ಆ್ಯಕ್ಚುಲಿ, ಒಂಥರ 2 ಗುಡ್ಡದ ಮಧ್ಯೆ ಜಾಗ ಇರುತ್ತಲ್ಲ ಆ ಥರ ಜಾಗ ಸಿಗುತ್ತಿಲ್ಲಿ. ಇಲ್ಲಿಂದ ಮತ್ತೆ ಹೈಕು ಡೌನ್ ಸ್ಟ್ರೀಮು ಎಲ್ಲ ಫೈನಲ್ ಪಾಯಿಂಟ್ ಹೋಗೋವರೆಗೂ. ಆಮೇಲಿಂದ ಅದೊಂದು ಲಿಟ್ಲ್ ಬಿಟ್ ಆಫ್ ಡಿಫಿಕಲ್ಟಿ, ಸ್ವಲ್ಪ ಕಷ್ಟ. ಮನ್ಸು ಮಾಡಿದ್ರೆ ಹತ್ತು ಬಿಡ್ಬೋದು. ಸುಮಾರು ಜನ ನೋಡಿರೋರು ಬಂದಿರ್ತೀರ ಆಗಲೇ. ಯಾರು ಬಂದಿಲ್ಲೋ ಅವ್ರು ನೋಡಿ, ಸಖತ್ತಾಗಿದೆ. ಬಂದಿರೋರು ನೋಡಿ ವೀಡಿಯೋನ, ಚೆನ್ನಾಗಿದೆ ಮುಂದೆ. ಬಟ್ ನಿಮ್ಗೆ ಈ ಟ್ರಕ್ ಮಾಡೋದ್ರಿಂದ ಒಂದು ಒಳ್ಳೆ ಲೈಫ್ ಲೆಸನ್ ಕಲ್ತಂಗೆ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಯಾವ ಥರ ಬೇಕಾದ್ರೂ ಅಪ್ಲಿಕೇಬಲ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಹಂಗೆ ಅಳವಡಿಸ್ಕೋಬೋದು. ಇಟ್ ಮೇಕ್ಸ್ ಯು ಮೆಂಟಲಿ ಸ್ಟ್ರಾಂಗ್. ಮಾನಸಿಕವಾಗಿ ನಿಮಗೆ ಸ್ಟ್ರೆಂತ್ ಕೊಡುತ್ತೆ, ಗಟ್ಟಿ ಮಾಡುತ್ತೆ ಮನಸ್ಸನ್ನ. ಫಿಸಿಕಲಿ ಆಬ್ವಿಯಸ್ಲಿ 101%, 100ಕ್ಕೆ 101%, ಶೇಕಡ 101ರಷ್ಟು ನಿಮಗೆ ಗೊತ್ತಾಗುತ್ತೆ. ನೀವು ಹೆಲ್ತ್ ವೈಸಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಈ ಟ್ರೆಕ್ ಮಾಡಿದ್ರೆ. ಕುಮಾರ ಪರ್ವತ ತುಂಬ ಡಿಫಿಕಲ್ಟ್ ಇದೆ, ಕಂಪೇರೇ ಮಾಡೋಕ್ಕೆ ಹೋಗಬಾರ್ದು. ಬಟ್ ಕುದುರೆ ಮುಖ ಎಲ್ಲ ಯು ಕ್ಯಾನ್ ಡೂ ಇಟ್, ಡೌಟ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಅದೇ ನಿಮ್ಮ ಸ್ಟ್ರೆಂತ್ನ, ಬಲಿಷ್ಠತೆಯನ್ನು ಪರೀಕ್ಷೆ ಮಾಡತ್ತಿದ್ದು ಗೊತ್ತಾಗುತ್ತೆ. ನೀವು ಏನೇನು ಮಾಡ್ತಿದ್ದೀರಾ, ಏನೇನು ನಿಲ್ಲಿಸ್ಬೇಕು ಅಂತ. ಏನು ಸಖತ್ತಾಗಿದೆ. ಇದನ್ನು ಆ್ಯಕ್ಚುಲಿ ಸ್ವಲ್ಪ ಡ್ರೈ ಆಗ್ತಿದೆ. ಮಳೆಗಾಲದಲ್ಲಿ ಬಂದರೆ ಅಥವಾ ಮಳೆ ಮುಗಿದ ತಕ್ಷಣ ಬಂದರೆ ಸಿಕ್ಕಾಪಟ್ಟೆ ಗ್ರೀನ್ ಇರುತ್ತಲ್ಲ, ಸಖತ್ತಾಗಿದೆ. ನನ್ನಿಂದ ಕಾಣ್ತಿರೋದು ಕುದುರೆ ಮುಖ ಪೀಕು. ಮಳೆಗಾಲದಲ್ಲಿ ಬಂದರೆ ಕೆಲವೊಂದು ಸರಿ ಕಾಣುತ್ತೆ, ಕೆಲವೊಂದು ಸರಿ ಕಾಣಲ್ಲ. ಈಗ ಸೂರ್ಯ ಹೊರಗಡೆ ಬಂದಿನಲ್ಲ, ಸಖತ್ತಾಗಿ ಕಾಣಿಸ್ತಿದೆ. ಝೂಮ್ ಕಣ ನೋಡಿ, ಇಲ್ಲಿಂದ ಹತ್ತಿರ ಕಾಣುತ್ತೆ. ಹಿಂಗೆ ಹತ್ತಕ್ಕೆ ದಾರಿ ಇದ್ದರೆ ಹತ್ಬಿಡ್ಬೋದಾಗಿತ್ತು. ಬಟ್ ನಾವು ಹೋಗ್ಬೇಕಾಗಿರೋದು ಹಿಂಗೆ ಹೇಳಿ ನೋಡಿ, ಅಲ್ಲಿ ಹೋಗ್ತಿದಾರಲ್ಲ, ಅಲ್ಲಿಂದ ಹಿಂಗೆ ಮೇಲೆತ್ಕೊಂಡು ಹೋಗ್ಬೇಕು. ಬಟ್ ಈ ಪಾಯಿಂಟಿಗೆ ಹೋದರೆ ಈ ವ್ಯಾಲಿ ಏನಿದೆಯಲ್ಲ ಇನ್ನೂ ಸೂಪರ್ ಕಾಣುತ್ತೆ. ಈ ಪಾದಲ್ಲಿ ಬಂದಿದ್ದು ನೋಡಿ, ಒಂದು ವಾಟರ್ ಸ್ಟ್ರೀಮ್ ಜರಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಏನು ಹೇಳೋಣ ಇದಕ್ಕೆ, ಈ ಸೌಂದರ್ಯಕ್ಕೆ ನಾವು ಏನು ಬೆಲೆನೇ ಕಟ್ಟಕ್ಕಾಗಲ್ಲ ಗೈಸ್. ನೇಚರ್ ಸರ್ಪ್ರೈಸಸ್ ಯು. ಏನು ಸಖತ್ತಾಗಿದೆ. ಈಗ ಓಪನ್ ಗ್ರಾಸ್ ಲ್ಯಾಂಡು ಶುರುವಾಗುತ್ತೆ. ಬನ್ನಿ ಶುರು ಮಾಡೋಣ ಟ್ರೆಕ್ನ. ಇಲ್ಲಿಂದ ಸ್ವಲ್ಪ ಅಡ್ವೆಂಚರ್. ಅಲ್ಲಿ ಯಾರೋ ಕೂತ್ಕೊಬಿಟ್ಟಿದ್ದಾರೆ, ಸುಸ್ತಾಗಿದೆ ಅನಿಸುತ್ತೆ. ಇಲ್ಲೊಂದು ವಾಟರ್ ಸ್ಟ್ರೀಮ್, ಇದು ಬೆಸ್ಟು ಗುರು. ಇಲ್ಲಿ ಪೈಪಲ್ಲಿ ಹಾಕಿರ್ತಾರೆ, ಪೈಪಲ್ಲಿ ಒಳ್ಳೆ ನೀರು ಬರುತ್ತೆ. ಇಲ್ಲಿ ಪೈಪಲ್ಲಿ ನೀರೇ ಬರ್ತಿಲ್ವಲ್ಲ. ಓ ಮೈ ಗಾಡ್, ಪೈಪೆಲ್ಲ ಕಿತ್ಬಿಟ್ರ ಅಂತ. ಶೆಟ್ ಪೈಪೆಲ್ಲ ಹೋಗಿದೆ ಮರ. ಓಕೆ, ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಮಾಡ್ಬೋದು ಆರಾಮಾಗಿ. ಬಟ್ ಒಂದು ಸ್ವಲ್ಪ ನೀರು ಕುಡಿಬೇಕು, ಹಿಡ್ಕೊಳ್ಳೋಣ ನೀರು. ಹತ್ರ ಕುದುರೆ ಸುತ್ತ ಹತ್ತಗ ಬಂದ್ವಿ. ಇಲ್ಲೆಲ್ಲೋ ಕಾಣಿಸ್ತಿದೆ ಒಂಟಿ ಮರಟು. ಅಲ್ಲಿಂದ ನಡ್ಕೊಂಡು ಅಲ್ಲೆಲ್ಲ ಇತ್ತು ಒಂಟಿ ಮರಟು. ಅದನ್ನು ಮುಗಿಸ್ಕೊಂಡು ಅಲ್ಲಿ ಒಂಟಿ ಮರಟು ಹೇಳಿದ್ನಲ್ಲ, ಕಲ್ಲ ಹತ್ರ ಒಳ್ಳೆ ವ್ಯೂ, ಸೂಪರ್. ಬಂದ್ರಾ? ಚಾರ್ಜ್ ಆಯ್ತಾ ಬ್ಯಾಟ್ರಿ? ಯಾರ್ದು? ಓ ಬತ್ತಿ ಚಾರ್ಜ್ ಆಯ್ತಾ ಬ್ರೋ? ಹಾಂ, ನೆನ್ನೆದು ಇವಾಗ ಎಫೆಕ್ಟ್ ಹೊಡಿತಾ ಇದೆ. ಏಯ್ ಬಾರ, ಹಿಂಗೆ ಹೈಟ್ ಇದೆಯೋ ಆಗಲ್ಲ, ಸುಮ್ಮನೆ ಹಿಂಗೆ ಬಾ. ಜಿಗ್ಜಾಗಲ್ಲಿ ಇನ್ನೂ
ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಹತ್ತದು ಈಸಿ. ಸೀರಿಯಸ್ಲಿ ಅಲ್ಲಿಂದ ಒಂಟಿ ಮಾಡಿದೆ, ಹಿಂಗೆ ಬಂದು ಕುದುರೆ ಸುತ್ತತ್ರ ಇದೀವಿ ಈಗ. ಆ್ಯಕ್ಚುಲಿ ವ್ಯೂ ಹಿಂಗಿದೆಲ್ಲ ಸೂಪರ್ ಗೈಸ್. ಸೀದೆಲ್ಲ ಹತ್ತಕೋಗ್ಬಿಡಿ ಗೈಸ್, ಜಿಗ್ಜಾಗ್ ಹತ್ತಿ. ಕುದುರೆ ಸುತ್ತ ಇರೋದು ಅದಕ್ಕೆ ಜಿಗ್ಜಾಗ್ ಹತ್ತಕ್ಕೆ. ಸ್ಟ್ರೈನ್ ಹೋಗಲ್ಲ, ಏನು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ಆರಾಮಾಗಿ ಹತ್ಬೋದು. ನೋಡಿ ಇಲ್ಲಿಂದ ಎಷ್ಟು ಫ್ಲ್ಯಾಟು, ಅವನು ಹತ್ತಿದ್ದಾನೆ, ಸ್ಟೀಪ್ ಹತ್ತಿದ್ದಾನೆ. ಬಟ್ ನಾವು ಇಲ್ಲಿಂದ ಹೋದರೆ ಜಿಗ್ಜಾಗ್ ಆರಾಮಾಗಿ ಹೋಗ್ಬೋದು. ಅದೊಂದು ವ್ಯೂ ಪಾಯಿಂಟು. ಈಗ ನಾನು ನಿಂತಿರೋದ್ರಿಂದ ಒಂದು ವ್ಯೂ ಪಾಯಿಂಟು. ಏನು ಸಖತ್ತಾಗಿರಲ್ಲ ಗೈಸ್. ಅಂತೂ ಕುದುರೆ ತಲೆ ಹತ್ರ ಬಂದ್ವಿ. ಈಗ ಕುದುರೆ ಕಿವಿ ಹತ್ರ ಹೋಗಬೇಕು. ಸ್ವಲ್ಪ ದೂರನೇ ಕಾಣಿಸ್ತಾ ಇದೆ ಪೀಕ್ ಇಲ್ಲಿಗೆ ನೋಡಿ, ಅದೇ ಪೀಕು ಎಲ್ಲ ಹೋಗ್ತಾ ಇದ್ದಾರೆ. ಮೇ ಬಿ ಸ್ವಲ್ಪ ಹೋದರೆ 1 ಕಿಲೋಮೀಟ್ರ್ ಇದೆ ಪೀಕು ಅಷ್ಟೇ. ಈಗ ಆಲ್ಮೋಸ್ಟ್ ಇನ್ನೇನು ಇಷ್ಟು ಹತ್ತಿದ್ರೆ ಆರಾಮಾಗಿ ಹತ್ತಾ ಇದ್ದಾನೆ ಪೀಕ್ನ. ಸುಸ್ತಾಯಿತು, ಆಗ್ತಾಯಿದೆ, ಬಟ್ ಮುಗಿಸೋದು. ಬನ್ನಿ ಪೀಕಿಗೆ ಹೋಗಿ ವ್ಯೂ ತೋರಿಸ್ತೀನಿ, ಊಟ ಮಾಡ್ತೀನಿ, ಅಲ್ಲಿಂದ ಮತ್ತೆ ಡಿಸೆಂಟ್ ಸ್ಟಾರ್ಟ್. ಲಾಸ್ಟ್ ಟಚ್ಚು, ಲಾಸ್ಟ್ ಟಚ್, ಫಿನಿಶ್. ತುಂಬ ಬಂದಿದ್ದೀನಿ. Done for the day. Before as well? Okay. If we climb this, done for the day. Okay. Guys, finally at the peak. ಬರ್ತಾನೆ ಜೀವನ, ಬರ್ತಾ ಇದ್ದಾನೆ, ಬರ್ತಾನೆ. ಸೊ ಅಲ್ಲಿಂದ ಹತ್ಕೊಂಡು ಫೈನಲಿ ರೀಚ್ ದ ಪೀಕ್ ಗೈಸ್. So finally at the top of Kudremukha. Ten 16 reach agide. It's almost 3 hours, sorry 4 hours. 6:30 started. So 3.5 hours trek completed. ಕಡಾಯಿಕಲ್ ಕಾಣಿಸ್ತಾ ಇದೆ. ನೇತ್ರಾವತಿ. ಸೊ ಓಕೆ ಆಯಿತು, ಊಟ ಮಾಡಿದೆ ಇಲ್ಲೇ. ಈಗ ಡಿಸೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿಲು ಜಾಸ್ತಿ ಆಗುತ್ತೆ, ಸುಮ್ಮನೆ ಇಲ್ಲೇ ಕುತ್ಕೊಂಡಂಗೆಲ್ಲ ಇಳಿಬೇಕಾದ್ರೆ ಮತ್ತೆ ನೆತ್ತಿ ಮೇಲೆ ಬಂದರೆ ಸೂರ್ಯ ಕಷ್ಟ ಆಗ್ಬಿಡುತ್ತೆ. ನೆತ್ತಿ ಮೇಲೆ ಬರೋಕ್ಕಿಂತ ಮುಂಚೆ ಕುದುರೆ ಸುತ್ತಿ ಇಳಿದ್ಬಿಡೋಣ ಅಂತ. ಸೊ ಬನ್ನಿ ಇಳಿತಾ ಹೋಗೋಣ. ಸಿ ಯು ಡೌನ್ ಸ್ಟೇರ್ಸ್, ಸಿ ಯು ಅಟ್ ದ ಚೆಕ್ ಪೋಸ್ಟ್. ಟೈಮಿಗೆ 11:05. 10:15ಗೇನೋ ಪೀಕ್ ರೀಚ್ ಆಗಿದ್ದು. ಊಟ ಇಟ್ಟೆಲ್ಲ ಮಾಡಿ 11:05 ಅಂದರೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಮುಂಚೆ ಬಿಟ್ಟಿದ್ದು. 10:50 ಬಿಟ್ಟು ಅಂದ್ಕೊಳ್ಳಿ. ನೋಡೋಣ ಈ ಕೆಳಗೆ ಹೋಗ್ತಾ ಎಷ್ಟೊತ್ತಾಗುತ್ತೆ ಅಂತ. ಸಖತ್ ವ್ಯೂ ಮಾತ್ರ. ಈಗ ಒಂಥರ ಡ್ರೈವ್ ವ್ಯೂ ಇದು, ಸಖತ್ತಾಗಿದೆ. ಐ ಡೋಂಟ್ ನೋ, ಲೈಕ್ ನೋಡಿ ಥರ ಇಳಿಜಾರುಗಳು. ಓ ಮೈ ಗಾಡ್. ಆ ಕಡೆ ಇರೋದು ನೇತ್ರಾವತಿ, ಅಲ್ಲಿ ಬರ್ತೇವೆ ಅಂತ ನೇತ್ರಾವತಿ ನಮ್ಮ ಗೈಡ್ ಹೇಳಿದ್ರು. ಓಕೆ ಆಯಿತು, ಕುದುರೆ ಸುತ್ತಿಳಿದು 3 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ. ಸೊ ಅಲ್ಲಿಂದ ಈಗ ಮುಂದೆ ಬಂದೀನಿ. 2 ವಾಟರ್ ಫಾಲ್ಸ್ ಆಯಿತು, 2 ವಾಟರ್ ಸ್ಟ್ರೀಮ್ ಆ್ಯಕ್ಚುಲಿ ಫಾಲ್ಸ್ ಅಲ್ಲ. ಸೊ ಇನ್ನೇನು ಸ್ವಲ್ಪ ದೂರ ಹೋದರೆ ಒಂಟಿ ಮರ 2 ಬರುತ್ತೆ, ಮತ್ತು ಅಲ್ಲಿ ಇಳಿಯೋದಿರೋದು.
ಅಲ್ಲಿ ಹಿಡಿದ್ರೆ ಅಲ್ಲಿಂದ ಮುಂದಕ್ಕೆ ಒಂಟಿ ಮರ 1 ಆ್ಯಂಡ್ ದೆನ್ ಚೆಕ್ ಪೋಸ್ಟ್ ಆ್ಯಂಡ್ ಎಕ್ಸಿಟ್. ಕುದುರೆ ಸುತ್ತಿಳಿಯೋದು ಸ್ವಲ್ಪ ಕಷ್ಟ ಗೈಸ್, ಆಮೇಲಿಂದ ಈಸಿ. ಹೋಗ್ತಾ ಇರೋದು ಒಂಟಿ ಮರ 1 ತನಕ, ಸಾರಿ 2 ತನಕ. ಸೀರಿಯಸ್ಲಿ ಇಲ್ಲಿಂದ ಹತ್ಬೇಕಾರೆ ಅಂದ್ಕೊಂಡಿದ್ದು ಇನ್ನೂ ಅಷ್ಟೊಂದು ಹತ್ಬೇಕಲ್ಲ ಅಂತ. ಇಳಿದ್ಮೇಲೆ ಎಷ್ಟು ಸಲೀಸಾಗಿರೋದ್ಬಲ್ಲ ಬಂದಲ್ಲ ಅಂತ ಅಂದ್ಕೊತೀನಿ. ನೋಡಿ ಅದು ಪೀಕು. ಓ ಇಲ್ಲಿಂದ ಹಚ್ತವ್ರೆ ನೋಡಿ, ಇಲ್ಲಿ ನೋಡಿ ಜನ ಇನ್ನು ಹತ್ತವ್ರೆ. ಪೀಕು ಬಿಸಿಲಿದ್ದಾಗ ನೆರಳಿಗೆ ಬಂದುಬಿಟ್ರೆ ಅಂತೂ ತಂಪಾಗ್ಬಿಡ್ತವೆ. ಈ ಬಿಸಿಲಲ್ಲಿ ಸುಸ್ತಲ್ಲಿ ನೆರಳು ಬೇಕು ಅನಿಸುತ್ತೆ. ಫಸ್ಟು ನೆರಳು ನೀರು ಎರಡೂ ಬೇಕು ಅನಿಸುತ್ತೆ. ಇನ್ನು ಸುಮಾರು ಜನ ಇದ್ದಾರೆ ಇಲ್ಲಿ, ಎಲ್ಲ ನಿಂತ್ಕೊಂಡಿದ್ದಾರೆ. ಓಕೆ ನಾವು ಹೋಗೋಣ. ಈಗ ಒಬ್ಬರು ಸಿಕ್ಕಿದ್ರು ಗೈಡ್ ಅಂತವ್ರು. ಆ್ಯಕ್ಚುಲಿ ಅವ್ರನ್ನ ಮಾತಾಡ್ಸ್ದೆ. ಅವ್ರು ಹೇಳಿದ್ರು ಕೆಲವರೆಲ್ಲ ಇಲ್ಲೇ ಕೂತರು, ಕೆಲವರೆಲ್ಲ ಮೇಲೆ ಹೋಗ್ಬಿಟ್ರು ಅಂತ. ಪಾಪ ಅವರು ಇಲ್ಲೇ ಕಾಯ್ಕೊಂಡಿದ್ದಾರೆ ಕೆಳಗಡೆ, ಊಟ ಮಾಡ್ತಿರೋರೆಲ್ಲ, ಟ್ರಕ್ ಮಾಡೋಕ್ಕೆ ಬಂದಿರೋರು ಎಲ್ಲ. ಗೈಸ್ ನೀವು ಟ್ರಕ್ಕಿಗೆ ಬುಕ್ ಮಾಡ್ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ದೂರ ಇರುತ್ತೆ, ಎಷ್ಟು ದೂರ ಹತ್ತಬೇಕು ಅಂತ. ಇಲ್ಲಿ ತನಕ ಬಂದು ಕೆಲವರೆಲ್ಲ ಕುದುರೆ ಸುತ್ತದ ಮೇಲೆ ಹತ್ತದ ಮೇಲೂ ನಿಂತ್ಕೊಂಡ್ಬಿಟ್ಟು ವಾಪಸ್ ಬಂದಿರೋರು ಇದ್ದಾರೆ. ನಾನು ಇವತ್ತು ನೋಡಿದೆ. ಯಾಕೆ ಒಂದು 5 ನಿಮಿಷ ಜೀವ ಗಟ್ಟಿ ಹಿಡ್ಕೊಂಡು ಹತ್ಬಿಟ್ರೆ ಹತ್ತೇ ಬಿಡ್ತೀರಾ ನೀವು. ಇಷ್ಟು ದೂರ ಬರ್ತೀರಾ, ಪೀಕ್ ನೋಡ್ಕೊಂಡು ಹೋಗಿ ಮುಂದೆ ಬರೋರು. ಅದು ನೆಕ್ಸ್ಟ್ ಹಿಂಗೆ ಟರ್ನ್ ತೊಗೊಂಡ್ರೆ ನೋಡಿ, ಆ ಟರ್ನ್ ತೊಗೊಂಡ್ರೆ ಒಂಟಿ ಮರ 2 ಸಿಗುತ್ತೆ. ಬಟ್ ಟು ಬಿ ಫ್ರ್ಯಾಂಕ್ ಏನಂದರೆ, ಲಾಸ್ಟ್ ಟೈಮ್ ಮಾಡುವಾಗ ನಾವು 12 ಗಂಟೆಗೆ ಪೀಕ್ ಹತ್ರ ಇದ್ದಿದ್ದು. ಸೊ ನಾವು ಇಳಿಯೋಷ್ಟೊತ್ತಿಗಾಗಲೇ 2-3 ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ. ಗೈಸ್ ಅವಾಗ ಸೂರ್ಯ ವೆಸ್ಟಿಂದ ಹೊಡಿತಾ ಇದ್ದ. ಬಟ್ ಈಗ ನೋಡಿ ಇನ್ನೂ ಬಂದಿಲ್ಲ. ಇನ್ನು ಇಷ್ಟಲ್ಲೇ ಅವನೇ ಇಷ್ಟೊತ್ತಾದರೂ. ಬಟ್ ವೆಸ್ಟಿಂದ ಹೊಡಿಬೇಕಾದ್ರೆ ಸುಸ್ತಾಗ್ಬಿಡುತ್ತೆ ಗೈಸ್. ಸೊ ಆದಷ್ಟು ಬೇಗ ಇಳಿದು ಮನೆ ಸೇರ್ಕೊಳ್ಳೋದು ವಾಸಿ. ಬೇಗ ಹತ್ಬೇಕು ಗೈಸ್ ಏನಾದರೂ. ಫೈನಲಿ ರೀಚ್ಡ್ ಒಂಟಿ ಮರ 2. ಯಾರ್ಯಾರೂ ಇಲ್ಲ. ಇಲ್ಲಿಂದ ಇಳಿಯೋದು ನನಗೆ ಚಾಲೆಂಜ್ ಗೈಸ್. ಹೋದ್ಸಲ ಪಾಪ ಗೈಡು ಕೈ ಹಿಡ್ಕೊಂಡು ಇಳಿಸಿದ್ರು. ಸಿಕ್ಕಾಬಿಟ್ಟೆ ಸ್ಟಿಪ್ ಇತ್ತು, ಮತ್ತು ಜಾರ್ತಾಯಿತ್ತು ಹೇಳ್ಬೇಕಂದ್ರೆ ಮಳೆ ಬಂದುಬಿಟ್ಟಿತ್ತು. ಈ ಸಲ ಒಬ್ಬನೇ ಧೈರ್ಯ ಮಾಡಿ ಇಳಿತಾ ಇದ್ದೀನಿ. ಬಿದ್ದರೂ ಪರವಾಗಿಲ್ಲ. ಅದು ಇಳಿದ್ಬಿಟ್ರೆ ನನಗೇನೆಲ್ಲ ಈಸಿ, ನನಗಂತಲ್ಲ ಎಲ್ಲರಿಗೂ ಈಸಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಇಳಿಯೋಕ್ಕೆ. ಆ ಸ್ಟಿಪ್ ಇಳಿದಾಯಿತು. ಒಂಟಿ ಮರ 2 ಕೆಳಗೆ ಇಳಿಯೋದು ಅದೇ ನಂಗೆ ಡಿಫಿಕಲ್ಟ್ ಅನಿಸ್ಬಿಡ್ತು ಗೈಸ್. ಹೋದ ವರ್ಷ ನನಗೆ ಈ ವರ್ಷ ನನಗೆ, ಬಟ್ ಈ ವರ್ಷ ಒಬ್ಬನೇ ಇಳಿದೆ. ಹೋದ ವರ್ಷ ಗೈಡ್ ಸಪೋರ್ಟ್ ಇತ್ತು, ಈ ವರ್ಷ ಒಬ್ಬನೇ ಇಳಿದೆ. ಪಾಪ ಅಲ್ಲಿ ಯಾರೋ ಸಿಕ್ಕಿದ್ರು, ಅವರು ಇಳಿತಿರ್ಬೇಕಾದ್ರೆ ಜಾರು ಬಿದ್ದುಬಿಟ್ಟು ಕಾಲಿಗೆ ಇಷ್ಟ ಆಗ್ಬಿಟ್ಟಿದೆ. ಒಂದೊಂದೆಲ್ಲ ಗೈಸೋದು. ಸೊ ಆಯ್ತದು. ಅಲ್ಲಿಂದ ಈಗ ನೆಕ್ಸ್ಟ್ ಒಂಟಿ ಮರ 1. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ. ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಚೆಕ್ ಪೋಸ್ಟು, ಹೋಮ್ ಸ್ಟೇ, ಸ್ನಾನ, ಗಾಡಿ ಬಿಡು. 1 ಕಿಲೋಮೀಟ್ರ್ ಇದೆ ಒಂಟಿ ಮರ 1ಗೆ. ಅದು ಬಂದರೆ ಆಲ್ಮೋಸ್ಟ್ ಆದಂಗೆ ಕಾಣಿಸ್ತು ಒಂಟಿ ಮರ. ಅಲ್ಲಿ ರೂಟು ಕಾಣಿಸ್ತು. ಈಗ ಹೋಗ್ತಾಯಿದ್ದೀನಿ, ಇನ್ನೇನು ಮುಗಿಯುತ್ತೆ ಟ್ರಕ್ಕು. ಒಂಟಿ ಮರ 1 ಕಾಣಿಸ್ತು. ಸಿಗಾಬಿಟ್ಟೆ ಖುಷಿ ಆಗ್ತಿದೆ ನೋಡಿ ಗೈಸ್. ಅದೇ ಇಲ್ಲಿ ಕಾಣಿಸ್ತಿರೋದು. ಇಲ್ಲಿ ಹೋಗ್ಬಿಡ್ತಲ್ಲ, ತಡೀರಿ. ಇಲ್ಲಿದೆ, ಅದೇ ಒಂಟಿ ಮರ. ಸೊ ಈಗ ಚಲೋ ಮೇ ಬಿ 1 ಕಿಲೋಮೀಟ್ರ್ ಇರ್ಬೋದು ಈಗ ಇಲ್ಲಿಂದ. ಅದು ಟೈಮ್ ಆಗಲೇ 2:30. ಹೋದ ವರ್ಷ ಬಂದಾಗ ಅದೆಲ್ಲೋ ಹೋಗಿದ್ವಿ 2:30 ಇಲ್ಲಿ ಇಳಿತಾ ಇದ್ವಿ ಅನಿಸುತ್ತೆ. ಒಂಟಿ ಮರ 2 ಹತ್ರ ಬಂದಿರಲಿಲ್ಲ. ಈ ಸಲ ನೋಡಿ ಒಂಟಿ ಮರ 1 ಹತ್ರ ಬಂದುಬಿಟ್ಟಿದ್ದೀವಿ. ಒಂಟಿ ಮರ 1 ಬಂತು, ಪರವಾಗಿಲ್ಲ. ಸ್ಟ್ಯಾಮಿನಾ ಅನ್ನೋದಕ್ಕಿಂತ ಗೊತ್ತಿತ್ತಲ್ಲ ಪಾತು, ಚೆನ್ನಾಗಿ ಆಯಿತು ನೋಡಿ. ಇದೇ ಒಂಟಿ ಮರ 1 ಗೈಸ್. ಫೈನಲಿ ಟ್ರೆಕ್ ಆಯಿತು. ಯು ಕ್ಯಾನ್ ಸಿ ದಿ ಚೆಕ್ ಪೋಸ್ಟ್ ದೇರ್. ನೋಡಿ ಚೆಕ್ ಪೋಸ್ಟ್ ನೋಡಿ, ಅಲ್ಲಿ ಮುಗೀತು ಟ್ರಕ್ಕು ಗೈಸ್. ಟೈಮ್ 3 ಗಂಟೆ, ಮುಗೀತು ಟ್ರಕ್ಕು.